ಇವತ್ತೇನಾದ್ರೂ ನಾವು ಫಸ್ಟ್ ಬ್ಯಾಟ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಕೊಡಬಹುದು ಪಂಜಾಬ್ಗೆ? ಫಸ್ಟ್ ಬ್ಯಾಟ್ ಮಾಡಿದ್ರೆ ಐ ಥಿಂಕ್ ಪಂಜಾಬ್ ಇಸ್ ಇನ್ ಅ ಸಿಚುವೇಶನ್ ಅವ್ರು ಯಾವುದೇ ಟಾರ್ಗೆಟ್ ಕೊಟ್ಟರು ಅವ್ರು ಡಿಫೆಂಡ್ ಮಾಡ್ಬೋದು, ಚೇಸ್ ಮಾಡ್ಬೋದು. ಸರ್ ಹೇಳ್ದಂಗೆ ಶ್ರೇಯಸ್ ಇಸ್ ಅ ವೈಟಲ್ ಪಾರ್ಟ್ ಆಫ್ ಪಂಜಾಬ್. ಬಟ್ ನಾವೇನಾದ್ರೂ ಫಸ್ಟ್ ಬ್ಯಾಟ್ ಮಾಡಿದ್ರೆ ಐ ಥಿಂಕ್ ಸಮ್ವೇರ್ 180 to 210 ಟಾರ್ಗೆಟ್ ಕೊಟ್ರೆ ಎಲ್ಲೋ ನಾವು ಸೇಫ್ ಆಗಿರ್ಬೋದು, ಅದನ್ನ ನಾವು ಡಿಫೆಂಡ್ ಮಾಡ್ಬೋದು ಅನ್ಕೊಂಡು. ನಮ್ಮ ಬೌಲಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ, ಅವ್ರನ್ನ ಕಟ್ ಹಾಕ್ಬೋದು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ನಮ್ಮಲ್ಲಿ ಇವತ್ತು ಯಾವ ಆಟಗಾರ ಕ್ಲಿಕ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ನಮ್ಮಲ್ಲಿ ಅದೊಂದು ಸೂಪರ್ಸ್ಟಿಷನ್ ಇದೆ ಅಲ್ವಾ, ವಿರಾಟ್ ಜಾಸ್ತಿ ಹೊಡೆದ್ರೆ ನಾವು ಗೆಲ್ಬಹುದು ಅಂತ. ಬಟ್ ಪವರ್ ಪ್ಲೇ ಅಲ್ಲಿ ಎನಿ ಪ್ಲೇಯರ್ ದಟ್ ಪ್ಲೇಸ್ ಇನ್ ದ ಪವರ್ ಪ್ಲೇ, ಆ ಟಾಪ್ ಆರ್ಡರ್ ಯಾರು ಆಡ್ತಾರೆ, ದೇ ವಿಲ್ ಬಿ ಕೀ ಟು ಆರ್ ವಿನ್. ಬಟ್ ನನಗೆ ಪರ್ಸನಲ್ ಅಂದ್ರೆ ನನಗೆ ಮತ್ತೆ ಜಿತೇಶ್ ಆಡ್ಬೇಕು, ಜಿತೇಶ್ ಆಡೋದನ್ನ ನೋಡ್ಬೇಕು ಅಂತ ಇದೆ. ಬಿಕಾಸ್ ಅವರು ಒಂದು ಪ್ಲೇಯರ್ ಆಗಿಗಿಂತ ಒಂದು ಫ್ಯಾನ್ ಆಗಿ ಆಡ್ತಾರೆ, RCB ಫ್ಯಾನ್ ಆಗಿ ಆಡ್ತಾರೆ. ಅವ್ರು ಮುಂಚೆನೂ ಹೇಳಿದ್ರು ನಾನಿದೀನಿ, ನಾನ್ ನೋಡ್ಕೊಂತೀನಿ, ಕಪ್ ತರ್ತೀನಿ ಅಂತ. ಸೊ ಜಿತೇಶ್ ಆಡಿದ್ರೆ ಡೆಫಿನೆಟ್ಲಿ, ಅಂಡ್ ಆಫ್ ಕೋರ್ಸ್ ವಿರಾಟ್ ಆಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ. ನಿಜ. ನೀವು ಸ್ಟೇಡಿಯಂಗೆ ಹೋಗಿ ನೋಡಿದಾಗ ಅಥವಾ ಆ ಸಮಯ ಸಂದರ್ಭದಲ್ಲಾಗ ಆ ಮಾಬು, ಆ ಫ್ಯಾನ್ಸ್ ಕ್ರೇಜು, ನೀವಿವತ್ತು ಬಂದಿಲ್ಲಿ ಕೂತಿದ್ದೀರಿ, ಇವತ್ತೀಗ ಮ್ಯಾಚ್ ಇದೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ, ಏನ್ ಅನ್ಸುತ್ತೆ? ಆ ಖುಷಿ ಎಷ್ಟಿದೆ? ನಾನು ಫಸ್ಟ್ ಮ್ಯಾಚ್ ನೋಡಿದ್ದು ಕೋಇನ್ಸಿಡೆಂಟಲಿ ಪಂಜಾಬ್ ವರ್ಸಸ್ RCB ಮ್ಯಾಚ್. ಅವಾಗ ನಮ್ KL ರಾಹುಲ್ ಅವರು ಪಂಜಾಬ್ ಕ್ಯಾಪ್ಟನ್ ಆಗಿದ್ರು. ಸೊ ಯಾವಾಗ್ಲೂ ನಮಗೂ ಪಂಜಾಬ್ಗೂ ಹೆಂಗ್ ಬರುತ್ತೆ ಅಂದ್ರೆ ನಮ್ಮವ್ರು ಯಾರೋ ಅಲ್ಲಿರ್ತಾರೆ. ಸೊ ಪಂಜಾಬ್ ಇಸ್ ಲೈಕ್ ಒಂಥರ ಬಿ ಟೀಮ್ ತರಾನೇ ಅನ್ಕೋಬಹುದು. ಸೊ ಅವ್ರಿಗೂ ಸಪೋರ್ಟ್ ಇತ್ತು ಅವತ್ತು ಸ್ಟೇಡಿಯಂ ಅಲ್ಲಿ. KL ರಾಹುಲ್ಗೂ ಎಲ್ಲಾರು ಸಪೋರ್ಟ್ ಮಾಡ್ತಿದ್ರು. ಬಟ್ ವಿ ಒನ್. ಸ್ಟೇಡಿಯಂ ಅಲ್ಲಿ ಅದು ವೈಬ್, ನಾನು ಹೇಳ್ದಂಗೆ ಆ ಯೂನಿಟಿ ಎತ್ತು ಕಾಣಿಸುತ್ತೆ. ಎಲ್ಲಾರು ಒಂದೇ ಟೀಮಿಗೆ ಸಪೋರ್ಟ್ ಮಾಡಿದಾಗ ನಾವ್ ಎಲ್ಲಾರು ಒಂದೇ ಅನ್ಸತ್ತೆ. ಅಂಡ್ ಅದು ಪ್ಲೇಯರ್ಸ್ಗೆ ಅದು ಒಂದು ಬೆಂಬಲ ಡೆಫಿನೆಟ್ಲಿ. ಅದಕ್ಕೆ ಎಲ್ಲಾರ್ಗು ಚಿನ್ನಸ್ವಾಮಿ ಅಲ್ಲಿ ಆಡಕ್ ಅಷ್ಟಿಷ್ಟ. ಸೊ ನಾವು 100% ಕೊಡ್ತೀವಿ, ಒಂದು ಕೂಗಾಟ ಆಗ್ಲಿ. ಇನ್ನೊಂದು ಗಗನ ಅವ್ರೆ, ಅಲ್ಲಿ ಯಾರು ನಿಮ್ಗೆ ಪರಿಚಯ ಇರ್ಬೇಕು ಇರ್ಬೇಡ ಆ ತರದ್ದೇನೂ ಇಲ್ಲ. RCB ಅಭಿಮಾನಿ, ನೀವು ಅಭಿಮಾನಿ, ಅವರು ಅಭಿಮಾನಿ. ಆ ಒಂದು ಅಭಿಮಾನ ಅನ್ನೋದು ಕನೆಕ್ಟ್ ಆಗುತ್ತೆ. ಮತ್ತೆ ಕೇವಲ RCB ಒಂದು ತಂಡವಾಗಿಲ್ಲ, ಅದೊಂದು ಭಾವನೆಯಲ್ಲಿ ಬೆರೆತು ಹೋಗ್ಬಿಟ್ಟಿದೆ. ಹಂಗಾಗಿ ಎಲ್ಲರೂ ಕೂಡ ಅದನ್ನ ಎಕ್ಸ್ಟ್ರೀಮ್ ಆಗಿ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಹೌದು ಹೌದು, RCB ಒಂದು ಟೀಮ್ ಅಷ್ಟೇ ಅಲ್ಲ, ನಾನು ಹೇಳ್ದಂಗೆ ಇಟ್ ಇಸ್ ಅನ್ ಎಮೋಷನ್. ಎಲ್ಲಾರ್ಗು ಇವಾಗ ಅವ್ರ ಲೈಫ್ ಅಲ್ಲಿ ಏನೋ ಒಂದ್ ಗೆದ್ದಂಗ್ ಸಂತೋಷ ಆಗತ್ತೆ RCB ಗೆದ್ದಾಗ. ಸೊ ಇದು ಒಂಥರ ನಮ್ಗೆ ಸ್ಟೇಟ್ ಇವೆಂಟ್ ತರ ಆಗ್ಬಿಟ್ಟಿದೆ. ಸೊ ಇವತ್ತು ಗೆದ್ಮೇಲೆ ಐ ಡೋಂಟ್ ನೋ, ಎಲ್ಲಾ ಕಡೆ ಪಟಾಕಿ ಇರತ್ತೆ, ಸೆಲೆಬ್ರೇಷನ್ಸ್ ಇರತ್ತೆ, ರೋಡ್ ಬ್ಲಾಕ್ ಆಗತ್ತೆ, ಅಷ್ಟು ಅಭಿಮಾನ ಹೆಂಗಿದೆ ಅಂತ ಹೇಳಿದ್ರೆ ಗಗನ ಅವ್ರೆ, ಇವತ್ತು ಕನ್ನಡ ರಾಜ್ಯೋತ್ಸವ ಅನ್ನೋ ರೀತಿಯಲ್ಲಿ ಜನ ಅಷ್ಟೊಂದು ಖುಷಿಯಲ್ಲಿದ್ದಾರೆ. ಆ ಫ್ಲಾಗ್ ಕಟ್ಕೊಂಡು ಓಡಾಡೋದು, ಎಲ್ಲ ಕಡೆ ನಮ್ಮವರೇ ನಮ್ಮ ಆಫೀಸ್ ನಲ್ಲಿ ಎಲ್ಲ RCB ಜರ್ಸಿ ಹಾಕೊಂಡು ಬಂದ್ರು. ಎಲ್ಲ ಒಂದು ಪರ್ಸನಲಿ ಫೀಲ್ ಮಾಡೋದಿದೆಯಲ್ಲ, ಅದು ಏನು ಕನ್ನಡ ಅನ್ನೋ ಒಂದು ವಿಚಾರಕ್ಕೋಸ್ಕರ, ನಮ್ಮ ರಾಜ್ಯ ಅನ್ನೋ ವಿಚಾರಕ್ಕೋಸ್ಕರ, ನಮ್ಮ ಬೆಂಗಳೂರು ಅನ್ನೋ ಒಂದು ವಿಚಾರಕ್ಕೋಸ್ಕರ. ರಿಯಲಿ ಇದು ಬಹುಶಃ ಬೇರೆಯವರಿಗೆ ಇದು ನಾವು ಮಾದರಿ ಅಂತ ಅನ್ಸುತ್ತೆ ಅಲ್ವಾ? ಹೌದು ಹೌದು, ನಮ್ ಫ್ಯಾನ್ ಬೇಸ್ ಇಡೀ ವರ್ಲ್ಡ್ ತಿರುಗಿ ನೋಡುವಂತ ಫ್ಯಾನ್ ಬೇಸ್ ನಮ್ದು. ಸೊ ಡೆಫಿನೆಟ್ಲಿ ಸೆಲೆಬ್ರೇಷನ್ಸ್ ನೆಕ್ಸ್ಟ್ ಲೆವೆಲ್ ಆಗಿರತ್ತೆ. ನಾನಂತೂ ಕಾಯ್ತಾ ಇದ್ದೀನಿ. ಓಕೆ ಜೋಸೆಫ್ ಸರ್, ಈಗ ನಮ್ಮ ಆರಂಭ ಹೆಂಗಿರ್ಬೇಕು ಅಂತ, ನಾವು ಸ್ಟಾರ್ಟ್ ಹೆಂಗ್ ಮಾಡ್ಬೇಕು ಅಂತ ತಮ್ಗನ್ಸುತ್ತೆ ಸರ್? ಆ ಬೌಲಿಂಗ್ ಆಗಿರ್ಬೋದು ಅಥವಾ ಬ್ಯಾಟಿಂಗ್ ಆಗಿರ್ಬೋದು, ನಮ್ದೊಂದು ಕಿಕ್ ಸ್ಟಾರ್ಟ್ ಹೇಗಿರ್ಬೇಕು, ಹೇಗ್ ನೋಡ್ತಿದ್ದೆ ತಾವು ಅದರ? ಅಲ್ಲ, ಈಗ ಲಾಸ್ಟ್ ಮ್ಯಾಚ್ ಪಂಜಾಬ್ ಮೇಲೆ ನೋಡಿದಾಗ ನಮ್ ಬೌಲರ್ಸ್ ಕ್ಲಿಕ್. ಹೌದು, 100%. ವಿಕೆಟ್ಸ್ ಬಿದ್ದಿದ ತಕ್ಷಣ ಕಿಲ್ಗೆ ಹೋದ್ರು, ಎಲ್ಲರೂ ಪ್ರೆಷರ್ ಅಟ್ಯಾಕಿಂಗ್ ವಾಪಸ್ ಬರಕ್ಕೆ ಬಿಡ್ಲಿಲ್ಲ. ಸರ್ಪ್ರೈಸಿಂಗ್ಲಿ ನನಗೇನಂದ್ರೆ ಅವತ್ತು ಪಂಜಾಬ್ ಅವರು ರೀಕನ್ಸ್ಟ್ರಕ್ಟ್ ಮಾಡ್ಲಿಲ್ಲ ಇನ್ನಿಂಗ್ಸ್. ಬಿಲ್ಡ್ ಮಾಡ್ಬೇಕು, ಬಿದ್ದಿದ ತಕ್ಷಣ ಒಂದೆರಡು ಓವರ್ ನೋಡ್ಕೊಂಡು ತಿರ್ಗಾ ರೀಕಾಲ್ ಆಗ್ಬೇಕಿದೆ, ಅದು ಮಾಡಕ್ ನಾವು ಬಿಡ್ಲಿಲ್ಲ. ಡಿಸ್ಟ್ರಕ್ಷನ್ ಅಂದ್ರೆ ಆ ತರ ಡಿಸ್ಟ್ರಕ್ಷನ್ ಮಾಡ್ಬಿಟ್ರು. ನಮ್ ಕಾಡು ವೆಸ್ಟ್ ಪಶ್ಚಿಮ ಬೋರ್ ಆಗ್ಬೋದು ಸರ್, ಹಂಗಾದ್ರೆ ಒಂದ್ ಸೈಡ್ ಆಗ್ಬಿಡ್ಬೋದು ಅಂತ ಅದನ್ನ ಹೇಳೋದು. ನಾವು ಆತರ ಬಂದಾಗ ಏನಾಗುತ್ತೆ, ನಾವು ಅದೇ ಪ್ರೆಷರ್ ಬಿಲ್ಡ್ ಮಾಡ್ಬೇಕು. ನಿಜ. ಬಟ್ ನನಗನ್ಸ್ತದೆ ವಿ ಕೆನಾಟ್ ಬಿ ಓವರ್ ಕಾನ್ಫಿಡೆಂಟ್. ಕ್ರಿಕೆಟ್ ಒಳಗೆ ಯಾವತ್ತು ಓವರ್ ಕಾನ್ಫಿಡೆನ್ಸ್ ಕಿಲ್ ಯು. ನೀವು ಆ ತಕ್ಕಾಗೆ ಈಗ ಆಡ್ಬೇಕು. ಅವತ್ತು ಹೆಂಗ್ ಆಡಿದ್ವಿ ಆ ತರ ಆ ಪ್ರೆಷರ್ ಬಿಲ್ಡ್ ಮಾಡ್ಕೊಂಡು ಆಡಿದ್ರೆ ವಿ ಆರ್ ಇನ್ ಅ ಗುಡ್ ಪೊಸಿಷನ್. ಆಮೇಲೆ ಬ್ಯಾಟಿಂಗ್ ಆಫ್ ಕೋರ್ಸ್ ಮೇಡಮ್ ಹೇಳಿದಾಗ ಫಸ್ಟ್ 6 overs ದಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಪವರ್ ಪ್ಲೇ ಎಷ್ಟು ನಾವು ಮಾಡ್ಕೋತೀವಿ ಅಂದ್ಬಿಟ್ಟು ಮುಂಬರುವವರಿಗೆ ರನ್ ಕಲೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ, ಮತ್ತೊಂದು ಕಾನ್ಫಿಡೆಂಟ್ ಇರುತ್ತೆ ಏನಾದ್ರು ಆಗುತ್ತೆ. ಒಂದು ಜ್ಞಾಪಕ ಇಟ್ಕೋಬೇಕು, ಕ್ರಿಕೆಟ್ ಒಳಗೆ ಏನಂದ್ರೆ ಫಸ್ಟ್ ಬ್ಯಾಟ್ಸ್ಮನ್ ಹ್ಯಾವ್ ಟು ಪ್ರೊವೈಡ್ ದ ಸ್ಕೋರ್, ರನ್ಸ್ ಆನ್ ದ ಬೋರ್ಡ್ ಅಂತೀವಿ.
then bowlers can go. Second set of defense, either bowl them out or defend the target. So now, ಈಗೇಂದ್ರೆ ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮುಂಚೆ RCB ಟೀಮು ಬೇರೆ ವಿರಾಟ್, ಗೇಲು, ಕ್ರಿಸ್ ಗೇಲು, AB de Villiers ಇತ್ತು. ವಿ ಆರ್ ಡಿಪೆಂಡೆಂಟ್ ಆನ್ ದೆಮ್. ಹಂಗಿದ್ದು ಈಗ ಹಂಗಿಲ್ಲ. ಈಗಲ್ಲ. ಈಗ ಅವಾಗ ಮಿಡ್ಲ್ ಆರ್ಡರ್ ಇರ್ಲಿಲ್ಲ, ಪಿಂಚ್ ಹಿಟರ್ಸ್ ಇರ್ಲಿಲ್ಲ, ಬೌಲಿಂಗ್ ಡೆಪ್ತ್ ಇರ್ಲಿಲ್ಲ. ಈಗೆಲ್ಲ ಇದೆ, ಎಲ್ಲ ಕೂಡ್ಕೊಂಡ್ಬಿಟ್ಟಿದೆ. ಮ್ಯಾಜಿಕ್ ತರ ಎಲ್ಲ ಸೆಟ್ಲ್ ಆಗಿದೆ. 18 ವರ್ಷ ಆಗಿದ್ಮೇಲೆ ಸೆಟ್ಲ್ ಆಗಿದೆ ಅನ್ಬೋದು. ಬಟ್ ಈಗ ಕೂಡಿದೆ ಅಂಡ್ ದೇ ಆರ್ ಜೆಲ್ಲಿಂಗ್. ಸೊ ಅವರು ಆಸ್ ಅ ಟೀಮ್, ಇವಾಗ ನೀ ಫೇಲಿಯರ್ ಆದ್ರೆ ನಾ ಪರ್ಫಾರ್ಮ್ ಮಾಡ್ಬೇಕು, ನಾ ಫೇಲಿಯರ್ ಆದ್ರೆ ಮೇಡಮ್ ಪರ್ಫಾರ್ಮ್ ಮಾಡ್ಬೇಕು. ಆ ತರ ದ ಟೀಮ್ ಸಂಘಟಿತ ಪ್ರದರ್ಶನ ಇದ್ದಾಗ ಒಂದು ಏರ್ಪೇರ್ ಆದ್ರೂ ಮತ್ತೊಂದೇನಾದ್ರೂ ಕ್ಲಿಕ್ ಆಗುತ್ತೆ ಅನ್ನೋದು ಕನ್ಸಿಸ್ಟೆನ್ಸಿ ಅದು ಬರ್ಬೇಕು. ಅದು ಇವಾಗ ನಾವು ಎಷ್ಟು ಕಾನ್ಫಿಡೆಂಟ್ ಇರ್ಬೇಕಂದ್ರೆ, ಈಗ ಸಚಿನ್ ತೆಂಡೂಲ್ಕರ್ ಇದ್ದಾರಲ್ಲ, ಮುಂಚೆ ಅವ್ರು ಹೇಗಂದ್ರೆ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಕಾನ್ಫಿಡೆನ್ಸ್ ಅಂದ್ರೆ ಆ ಹುಡುಗರಿಗೆ ಹೇಳ್ಬಿಟ್ಟು ಹೋಗೋರು, ಮ್ಯಾಚ್ ಮುಗಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಮುಗಿಸ್ಬಿಟ್ಟೆ ಬರೋರು ಅವರು. ಆ ಲೆವೆಲ್ ಇದ್ದು ಐ ಮೀನ್ ಅಮೇಸಿಂಗ್. ಆ ತರ ಡೋಂಟ್ ವರಿ, ಐ ವಿಲ್ ವಿನ್ ದ ಮ್ಯಾಚ್, ಯು ಗೈಸ್ ಡೋಂಟ್ ವರಿ ಅಂದ್ಬಿಟ್ಟು ಹೋದ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಆ ಮಟ್ಟಕ್ಕೆ ಅವ್ರು ತೋರಿಸ್ತಿದ್ರು. ವಿರಾಟ್ ಆಲ್ಸೋ ಶೋ ಟು ಸರ್ಟನ್ ಎಕ್ಸ್ಟೆಂಟ್. ಈಗ ವಿ ಆರ್ ಸೀಯಿಂಗ್ ದಟ್ ಆಫ್ ಲೇಟ್ ಇನ್ ಶ್ರೇಯಸ್. ನಿಜ 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 ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ಹೇಳ್ಬೇಕಂದ್ರೆ ಟೀಮ್ ಹ್ಯಾಸ್ ಟು ಪ್ಲೇ ಟುಗೆದರ್. ನಾನು ಏನೇ ಮಾಡಿದ್ರು, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾನು ಇವತ್ತು ನೋಡ್ತಿರೋದು, ನಮ್ಮ ಫೀಲ್ಡಿಂಗ್ ಹ್ಯಾಸ್ ಟು ಬಿ ಆನ್ ಟಾಪ್ ಆಫ್ ದ ಗೇಮ್. ಯಾಕಂದ್ರೆ ದೇ ಆರ್ ಅ ಬೆಟರ್ ಫೀಲ್ಡಿಂಗ್ ಸೈಡ್, ಬೆಟರ್ ಬ್ಯಾಟಿಂಗ್ ಸೈಡ್, ಬೆಟರ್ ಫೀಲ್ಡಿಂಗ್ ಸೈಡ್, ದೇ ಡೋಂಟ್ ಹ್ಯಾವ್ ಬೌಲಿಂಗ್. ನಮ್ದ್ರೊಳಗೆ ಬ್ಯಾಟಿಂಗು ಇದೆ, ಬೌಲಿಂಗ್ ಇದೆ, ಬಟ್ ಫೀಲ್ಡಿಂಗ್ ಒಳಗೆ ವಿ ಆರ್ ಲಿಟಲ್ ಇದು. ಬಟ್ ಇವತ್ತು ನಾನು ನೋಡ್ತಾ ಇರೋದು ಜಾಶ್ ಹೇಸಲ್ವುಡ್ ಇಸ್ ಕಮ್ ಬ್ಯಾಕ್ ಫ್ರಮ್ ಇಂಜುರಿ. ಈಸ್ ಒನ್ ಆಫ್ ದಿ ಮೀನೆಸ್ಟ್ ಫಾಸ್ಟ್ ಬೌಲರ್ಸ್. ಇರೋದೇ ಇಲ್ಲ. ಗ್ಲೆನ್ ಮಗ್ರ ಹಾಕ್ತಿದ್ರಲ್ಲ, ವಿಜಯನ್ ಅಂತಿದ್ವಿ, ಅದೇ ಜಾಗ ಹಾಕೊಂಡು ಹಿಡಿದು ಮಾಡ್ತಿದ್ರು. ಅದೇ ತರ ಇವ್ರ ಕೆಪಾಸಿಟಿ ಇದೆ. ಅಂದ್ರೆ ಇವ್ರ ಬಿಗ್ ವೇ ಆಫ್ ಬ್ರಿಂಗಿಂಗ್ ಬೋತ್ ದ ಬಾಲ್ ಬ್ಯಾಕ್ ಅಂಡ್ ಇನ್, ಔಟ್ ಅಂಡ್ ಇನ್ ಅಂತಿದೆ. ಅವ್ರ ಮೇಲೆ ಬಹಳ ಡಿಪೆಂಡ್ ಆಗುತ್ತೆ. ಈ ಕ್ಯಾನ್ ಸ್ಟ್ರೈಕ್ ಅರ್ಲಿ. ನಮ್ಮ ಭುವನೇಶ್ವರ್ ಬಂದ್ಬಿಟ್ಟು ಕೊಲೆ ಇದು ಬಂದ್ರೆ ಯಶ್ ದಯಾಲ್ ಕ್ಯಾನ್ ಪರ್ಫಾರ್ಮ್ ಮಾಡಿದ್ರೆ ಐ ಥಿಂಕ್ ವಿ ಆರ್ ಆನ್ ಟಾಪ್. ಆಮೇಲೆ ನಮಗೆ ಸ್ಪಿನ್ನರ್ಸ್ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೋಡಿದಾಗ ಎಸ್ ವಿ ಹ್ಯಾವ್ ದ ಕಾಂಬಿನೇಷನ್, ಬಟ್ ಅವತ್ತಿನ ದಿವಸ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ದಟ್ ಇಸ್ ದ ಮೋಸ್ಟ್ ಕ್ರಿಟಿಕಲ್. ಇದು ಯಾಕಂದ್ರೆ ನಾನು ಏನೇ ಟೀಮ್ ಇರ್ಬೋದು, ಕೊನೆಗೆ ಅಲ್ಲಿ ಆನ್ ಪಿಚ್ ಎಕ್ಸಾಮ್ ಹೇಗೆ ಬರೀತೀನೋ ಅದು ಇಂಪಾರ್ಟೆಂಟ್. ಮಾತಾಡೋಣ, ನಿಮ್ ಜೊತೆನೂ ಕೂಡ ಮಾತಾಡ್ತೀನಿ. ನೋಡಿ, ನಾವು ಚರ್ಚೆ ಮಾಡ್ತಾ ಇದ್ವಿ, ಆ ಸಮಯಕ್ಕೆ ನಾವು ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಕೂಡ ಆ ಸಮಯ, ಆ ಸಂದರ್ಭ ಹೇಗಿರುತ್ತೆ ಅನ್ನೋದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ಜೋಸೆಫ್ ಸರ್ ಹೇಳ್ತಾ ಇದ್ರು. ಇನ್ನಷ್ಟು ಚರ್ಚೆ ಮಾಡೋಣ. ಇನ್ನೊಂದು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ. ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ನಾವು ತೆರೆದಿಡ್ತೀವಿ.